ಮೈಸೂರು ನಗರ ಗೋಪಾಲಕ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೈಸೂರಿನ JK ಗ್ರೌಂಡ್ನಲ್ಲಿ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಕೆ ಹರೀಶ್ ಗೌಡ್ರವರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಅದರಲ್ಲಿ ಕರ್ನಾಟಕದಿಂದ ಅನೇಕ ಗೋಮಾಲೀಕರು ಹಸುಗಳನ್ನು ನಮ್ಮ ಮೈದಾನಕ್ಕೆ ತಂದು 24 ಮತ್ತು 25ರಂದು ಬೆಳಗ್ಗೆ 5ವರೆಗೆ ಸಂಜೆ 6ವರೆಗೆ ಆರೂವರೆಗೆ ಹಾಲು ಕರೆಯುವಂಥ ಸ್ಪರ್ಧೆ ಇದೆ. ಭಾನುವಾರ ಫೈನಲ್ಲು. ಸ್ಪರ್ಧೆಯಲ್ಲಿ ಬೆಳಗ್ಗೆ 6ವರೆ ಸಂಜೆ 5ವರೆ ಹಾಲು ಅದಕ್ಕೆ ಕೇಳಿದ್ರೆ ನೀವು ಅಂತೀಯ. ಬೆಳಗ್ಗೆ 6ವರೆ ಸಂಜೆ 5ವರೆಗೆ ಕರೆಯುವಂಥ ವ್ಯವಸ್ಥೆ ಇದೆ. ಅದರಲ್ಲಿ ಹೆಚ್ಚು ಹಾಲು ಕರೆದಂಥ ಹಸುವಿನ ಮಾಲೀಕರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮನ ಅಲ್ಲೇ ಸ್ಥಳದಲ್ಲೇ ಏರ್ಪಾಡು ಮಾಡಿದ್ದೇವೆ. ಅದಕ್ಕೆ ಮಾನ್ಯ ಮೈಸೂರಿನ ಉಸ್ತುವಾರಿ ಸಚಿವಂಥ ಮಹದೇವಪ್ಪನವರು ಮತ್ತು ಹರೀಶ್ ಗೌಡ್ರವರ ನೇತೃತ್ವದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ಪಶುಸಂಗೋಪನಾ ಮತ್ತು ರೇಷ್ಮೆ ಸಚಿವರಾದಂಥ ಶ್ರೀಯುತ ಕೆ ವೆಂಕಟೇಶ್ರವರು ಮತ್ತು ಪಶುಪಾಲನೆ ಇಲಾಖೆ ವೈದ್ಯರುಗಳು ಮತ್ತು ಅನೇಕ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಆ ಕಾರ್ಯಕ್ರಮಕ್ಕೆ ತಾವು ಹೆಚ್ಚು ಪ್ರೋತ್ಸಾಹ ಕೊಟ್ಟು ಹೆಚ್ಚು ಕರ್ನಾಟಕದಿಂದ ಈ ಸ್ಪರ್ಧೆಗೆ ಹಸುಗಳನ್ನು ಗೋಪಾಲಕರು ತರುವಂಥ ವ್ಯವಸ್ಥೆ ಆಗ್ತದೆ. ನಿಮ್ಮೆಲ್ಲರ ಏನು ಸಹಕಾರ ನಮಗೆ ಮುಖ್ಯ. ಆದ್ದರಿಂದ ತಮ್ಮಲ್ಲಿ ಮನವಿ ಮಾಡ್ತಿದ್ದೇವೆ, ಹೆಚ್ಚು ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡಿ. ಮೊದಲನೇ ಬಹುಮಾನ 1,50,000 ರೂಪಾಯಿಗಳು, ಎರಡನೇ ಬಹುಮಾನ 1 ಲಕ್ಷ ರೂಪಾಯಿಗಳು, ಮೂರನೇ ಬಹುಮಾನ 75,000, ನಾಲ್ಕನೇ ಬಹುಮಾನ 50,000, ಐದನೇ ಬಹುಮಾನ 25,000 ಮತ್ತು ಟ್ರೋಫಿಗಳನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಹಸು 23ನೇ ತಾರೀಕು ಹಸು ಎಂಟ್ರ್ ಆಗಬೇಕು. ರಾತ್ರಿ 11 ಗಂಟೆ ಒಳಗೆ 11 ಗಂಟೆ ಗಂಟನೂ ಎಂಟ್ರ್ ಆಗೋಕ್ಕೆ ನಾವು ಅವಕಾಶ ಕೊಡ್ತೀವಿ. ಶುಕ್ರವಾರ ರಾತ್ರಿ 11 ಗಂಟೆ ಒಳಗೆ ಹಸು ನಮ್ಮ ಮೈದಾನಕ್ಕೆ ಬರಬೇಕು. ಅಲ್ಲೇ ಬಂದು ಹೆಸರು ಕೊಡ್ಬೋದು. ಇವಾಗ ಆಲ್ರೆಡಿ ನಮ್ಗೆ 6 ಹಸು ಎಂಟ್ರ್ ಆಗಿದೆ ಇಲ್ಲಿ ಗಂಟ. ರಿಜಿಸ್ಟ್ರೇಷನ್ ಫೀಸ್ 2,000 ರೂಪಾಯಿ ತೊಗೋತೀವಿ. ಯಾರು ಬೇಕಾದ್ರೂ ಬರ್ಬೋದಮ್ಮ. ಇನ್ನು ಮೊನ್ನೆ ದೇವನಹಳ್ಳಿ ನಡೀತು, ಅಲ್ಲಿ 25 ಹಸು ಭಾಗವಹಿಸಿದ್ದು. ಒಂದು ಹಸು 54 kg 500 ಗ್ರಾಮ್ ಹಾಲು ಕೊಟ್ಟಿದೆ. ಇಲ್ಲೂ ಆ ಹಸುಗಳೆಲ್ಲ ಬರ್ತಿದ್ದಾವೆ. ಇನ್ನೂ ಹೆಚ್ಚು ಹಸುಗಳು ಇಲ್ಲಿ ದೇಸಿ ಹಸು ಇಲ್ಲಮ್ಮ. ಇಲ್ಲಿ ಎಲ್ಲ HF ಕ್ರಾಸು, ಜರ್ಸಿನೂ ಬರ್ಬೋದು, HF ಕ್ರಾಸ್ ಬರ್ತವೆ. ಹೆಚ್ಚು ಹಾಲು ಯಾವ್ದು ಕೊಡ್ತಿರೋದು ಇಲ್ಲಿ ದೇಸಿ ಹಸುಗಳು ಅಷ್ಟು ಹಾಲು ಕೊಡೋವಿಲ್ಲ ನಮ್ಮಲ್ಲಿ.